ಹಾಯ್ ಹಲೋ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ರಾಘವೇಂದ್ರ ಮಠಕ್ಕೆ ಹೋಗ್ತಾ ಇದ್ದೀರಾ? 2000 ಕೊಟ್ಟು ರೂಮಿಗೆ ಬುಕ್ ಮಾಡಿಕೊಂಡು ಹೋಗಬೇಕು ಅಂತ ಯೋಚನೆ ಮಾಡೋರು 250 ರುಪೀಸಲ್ಲಿ ದೇವಸ್ಥಾನದ ಮಠದ್ದೇ ಆದ ರೂಮನ್ನು ಬುಕ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ವೀಕ್ ಡೇಸಲ್ಲಿ ಹೋಗ್ತಿದ್ರೆ ಆರಾಮಾಗಿ CRO ಆಫೀಸ್ ಅಲ್ಲೇ ಇರುತ್ತೆ, ಹಿಂದೆ ಮತ್ತು ಮುಂದೆ, ದೇವಸ್ಥಾನದ ಹಿಂದೆ ಮುಂದೆ ಅಲ್ಲಿ ಹೋದರೆ ನಿಮಗೆ ಸಿಗುತ್ತೆ. ಏನಾದರೂ ನೀವು ವೀಕೆಂಡಲ್ಲಿ ಹೋಗ್ತಿದ್ದೀರಾ ಅಂತಂದರೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳೋದಂತೂ ತುಂಬ ಸುಲಭ. ವಿಡಿಯೋನ ಕೊನೆ ತನಕ ನೋಡಿ. ಮಂತ್ರಾಲಯ ರೂಮ್ ಬುಕ್ಕಿಂಗ್ ಅಂತ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಕೊಮಡೇಷನ್ ಅಂತ ಇರುತ್ತೆ, ಅಲ್ಲಿಗೆ ಹೋಗಾದ್ಮೇಲೆ ನೀವು ಕ್ಲಿಕ್ ಹಿಯರ್ ಟು ಬುಕ್ ರೂಮ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟು ರೂಮ್ ಅವೈಲಬಿಲಿಟಿ, ಇಲ್ಲಿ ನಾವು ರೂಮ್ಸ್ ವಿಲ್ ನಾಟ್ ಅಲೌಡ್ ಆ ಥರ ಏನೋ ಇದಿರುತ್ತೆ ಇನ್ಸ್ಟ್ರಕ್ಷನ್ಸು, ಅದನ್ನೆಲ್ಲ ನೋಡಿಕೊಂಡು ಯಾವ ಡೇಟಿಗೆ ಬೇಕು ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಟೈಮಿಂಗ್ಸ್ ಹಾಕ್ಕೊಬೇಕು, ಯಾವ ಡೇಟು ಎಲ್ಲ ಹಾಕ್ಕೊಂಡಾದ್ಮೇಲೆ ಅವೈಲೇಬಲ್ ರೂಮ್ಸ್ ಎಷ್ಟಿದೆ ಚೆಕ್ ಮಾಡಿಕೊಂಡು ಯಾವ ರೂಮ್ ಬೇಕು, 350 ರುಪೀಸಿಂದ ಬೇಕಾ, 200 ಆ ಥರ ಯಾವುದನ್ನು ಚೆಕ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಮೊಬೈಲ್ ನಂಬರ್ ಹಾಕಿ, ಅಡ್ರೆಸ್ ಎಲ್ಲ ಹಾಕಿ, ಅದಾದಮೇಲೆ ಯಾವ ಸಿಟಿ ಎಲ್ಲದನ್ನು ಹಾಕಾದ್ಮೇಲೆ OTP ಹಾಕಿದ್ರೆ ನಮಗೆ ರೂಮ್ಸು ನಮಗೆ ಬುಕ್ ಆಗುತ್ತೆ. 250ಇಂದ ಎಷ್ಟು ರೂಮ್ಸಿಂದು ರೇಟ್ ಚೇಂಜ್ ಆಗುತ್ತೆ. ಏನಾದ್ರು ಸ್ವಲ್ಪ ದೊಡ್ಡದು ಬೇಕು ಆ ಥರದ್ದು ಎಲ್ಲದು ಮಿನಿಮಮ್ 250 ರುಪೀಸಿಂದ ನಿಮಗೆ ಸಿಗುತ್ತೆ. ಮಂತ್ರಾಲಯಕ್ಕೆ ಹೋದ ತಕ್ಷಣ ಮೊದಲು ನೀವು ಟೈಮಿಂಗ್ಸ್ ನೋಡ್ಕೊಳ್ಳಿ, ದೇವ್ರ ದರ್ಶನ ಇದೆಯೋ ಇಲ್ವೋ ಅಂತ. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಮಾತ್ರ ದರ್ಶನ, ಮತ್ತು 2ರಿಂದ 4 ಗಂಟೆ ತನಕ ಮತ್ತೆ ದರ್ಶನ ಇರೋದಿಲ್ಲ. 4ರಿಂದ ರಾತ್ರಿ 9 ಗಂಟೆ ತನಕ ಮತ್ತೆ ದರ್ಶನ ಭಾಗ್ಯ ಇರುತ್ತೆ. ನೋಡಿ ರೂಮ್ಸು ಎಷ್ಟು ಚೆನ್ನಾಗಿದೆ ಅಂತಂದರೆ ಇದನ್ನು ಬುಕ್ಕಿಂಗು ನಾವು ಮಾಡ್ಕೊಳ್ಳೋದು ಬೆಟರು. ನೆಕ್ಸ್ಟು ತುಂಗಭದ್ರಾ ನದಿಗೆ ಅಲ್ಲೇ ಹಿಂದೆ ದೇವಸ್ಥಾನದ ಹಿಂದೆನೇ ಇರುತ್ತೆ, ಸ್ನಾನ ಮಾಡ್ಕೊಂಡಿದ್ದೀನಿ. ಈಗ ನಾವು ರಾತ್ರಿಯ ಸಮಯದಲ್ಲಿ ರಾಘವೇಂದ್ರ ಮಠದೊಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋದ ತಕ್ಷಣ ಫಸ್ಟ್ ಕಳಸ ನೋಡಬೇಕು, ಆಮೇಲೆ ಕ್ಯೂವಲ್ಲಿ ನಿಂತ್ಕೊಂಡು ನಾವು ದರ್ಶನ ಭಾಗ್ಯ ಪಡ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ರಥೋತ್ಸವ ಎಲ್ಲ ನಡೀತಿರುತ್ತೆ, ಚಿನ್ನದ್ದು ಮತ್ತು ಈ ಥರದ ರಥಗಳನ್ನ ದೇವಸ್ಥಾನದ ಸುತ್ತ ದೇವ್ರನ್ನ ಕೂರಿಸಿ ರಥೋತ್ಸವ ಮಾಡ್ತಾರೆ. ಚಿನ್ನದ ರಥ, ಆನೆ ರಥ, ಬೆಳ್ಳಿ ರಥ. ಸೊ ಅದನ್ನಂತೂ ನೋಡೋದನ್ನು ಮರಿಬೇಡಿ ನೀವು. ನೈಟಲ್ಲಿ ಪ್ರಸಾದ ಸಿಗುತ್ತೆ, ಬಿಸಿಬೇಳೆ ಬಾತು ಮತ್ತು ಮೊಸರನ್ನ ಬೆಳಗ್ಗೆ ಕೂಡ ಸಿಗುತ್ತೆ. ಇದನ್ನು ಮಾತ್ರ ತಿನ್ನೋದನ್ನು ಮರಿಬೇಡಿ. ಇವಾಗ ನಾವು ಬಿಚ್ಚೋಲೆ ಅಂತಾರಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಯೂಸ್ ಮಾಡ್ತಿದ್ದಂಥ ಒರಳುಕಲ್ಲಾಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ. ಇದನ್ನೇ ಮೂಲಸ್ಥಾನ ಅಂತ ಅಂತಾರೆ. ಇಲ್ಲಿ ತುಂಬ ಪ್ರಶಾಂತವಾಗಿದೆ. ತುಂಗಭದ್ರಾ ನದಿ ಹರಿತಾ ಇರೋದ್ರಿಂದ ಅಲ್ಲಿ ಹಂಗೆ ಕೂತ್ಕೊಳ್ಳೋಣ ಅನಿಸುತ್ತೆ. ಇಲ್ಲೂ ಕೂಡ ಪ್ರಸಾದ ಸಿಗುತ್ತೆ, ನೀವಂತೂ ಅದನ್ನು ಟೇಸ್ಟ್ ಮಾಡೋದನ್ನ ಮರಿಬೇಡಿ. ಅನ್ನ ಸಾಂಬಾರು ಕೊಡ್ತಾರೆ, ಇಲ್ಲ ಅಂದರೆ ಒಂದೊಂದ್ಸಲಿ ಬಿಸಿಬೇಳೆ ಬಾತು ಮೊಸರನ್ನ ಆ ಥರನೇ ಕೊಡ್ತಾರೆ. ನೋಡಿ ತುಂಗಭದ್ರಾ ನದಿ ಎಷ್ಟು ಪ್ರಶಾಂತವಾಗಿ ಹರಿಯುತ್ತಿದೆ ಅಂತ. ಇಲ್ಲಿ ದೇವಸ್ಥಾನ ಒಂದು ಕಟ್ಟಿದ್ರು, ಇವಾಗೆಲ್ಲ ಕಟ್ಟಾಗಿದೆ. ಅದು ಸ್ವಲ್ಪ ಕ್ವೈಟ್ ಲಾಂಗ್ ಬ್ಯಾಕ್ ವಿಡಿಯೋನೇ ಇದು. ನೆಕ್ಸ್ಟ್ ಇಲ್ಲಿ ದೇವಿದೊಂದು ಹಾಗೆ ದೇವಸ್ಥಾನ ಇತ್ತು, ಅದನ್ನು ಕೂಡ ಶೂಟ್ ಮಾಡಿಕೊಂಡೆ. ತುಂಬ ಚೆನ್ನಾಗಿರುತ್ತೆ. ನೀವಂತೂ ಇದೆ ಇಲ್ಲಿ ನೋಡಿ, ಒಂದು ಕೋತಿ ಮಂಗಣ್ಣ ನೀರು ಕುಡಿತಾ ಇದೆ. ಎಷ್ಟು ನೀರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದೆ. ನಾವು ನೀರನ್ನು ಎಷ್ಟು ವೇಸ್ಟ್ ಮಾಡ್ತೀವಿ, ನೀರನ್ನು ಯಾವತ್ತೂ ವೇಸ್ಟ್ ಮಾಡಬಾರ್ದು ಅಂತ ಕೋತಿಯಿಂದ ನಾವು ಕಲಿಬೇಕು. ನೋಡಿ ಅದು ಹನಿನೂ ಕುಡಿತಾ ಇದೆ ಅದು. ನೆಕ್ಸ್ಟ್ ಹಂಗೆ ನಾನು ಒಂದು ಜಪದ ಕಟ್ಟೆ ಅಂತ ಇಲ್ಲಿತ್ತು, ಅದ್ರ ಸುತ್ತ ಒಂದು 3 ರೌಂಡ್ ಹೊಡೆದು ನಾನು ಮತ್ತೆ ಅಲ್ಲಿಂದ ನಾವು ಹೊರಟ್ವಿ. ಬಸವನ ಹತ್ರ 2 ಕೊಂಬಿರುತ್ತಲ್ಲ, ಅದರಲ್ಲಿ 2 ಬೆರಳು ಹಿಡ್ದು ಅದ್ರದ ಗ್ಯಾಪಲ್ಲಿ ನಾವು ಶಿವಲಿಂಗನ ನೋಡಬೇಕು. ನೀವೆಲ್ಲರೂ ಇದೇ ಥರನೇ ಫಾಲೋ ಮಾಡ್ತೀರಾ ಅನ್ನೋರು ಕಮೆಂಟ್ ಮೂಲಕ ತಿಳಿಸಿ. ಈಗ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ.
ಇಲ್ಲಂತೂ ತುಂಬ ಬಿಸಿಲಿತ್ತು. ಹಾಗೆ ಮಜ್ಜಿಗೆ ಅದನ್ನೆಲ್ಲ ಅಲ್ಲೇ ನಾವು ರಾಘವೇಂದ್ರ ಸ್ವಾಮಿಗಳದ್ದು ಬಿಚ್ಚೋಲೆ ಇತ್ತಲ್ಲ, ಅಲ್ಲಿ ಎಲ್ಲ ಸ್ವಲ್ಪ ಕುಡ್ಕೊಂಡು ಸ್ವಲ್ಪ ಪ್ರಸಾದ ಎಲ್ಲ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಸ್ವಲ್ಪ ಬಿಸಿಲಿದ್ದ ಕಾರಣ. ಪಂಚಮುಖಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು. ಈ ಪಾದ ಅಂತೂ ನೋಡೋದಕ್ಕೆ 2 ಕಣ್ಣು ಸಾಲದು. ಇನ್ನೊಂದು ಕೂಡ ದೊಡ್ಡ ಪಾದದಿದೆ, ಅದನ್ನು ಶೂಟ್ ಮಾಡ್ಕೊಳಕ್ಕೆ ಬಿಡಲಿಲ್ಲ ಅವರು. ಪಂಚಮುಖಿ ಆಂಜನೇಯ ಸ್ವಾಮಿ ಇದಂತೂ ತುಂಬ ಫೇಮಸ್ ಜಾಗನೇ. ಅಲ್ಲಿ ಆಂಜನೇಯ ಸ್ವಾಮಿ ಕಾಲಿಟ್ಟಿದ್ದ ಜಾಗ. ನೆಕ್ಸ್ಟ್ ಇಲ್ಲಿ ಮಹಾಲಕ್ಷ್ಮಿ ಟೆಂಪಲ್ ಅಲ್ಲೇ ಇತ್ತು. ಈಗ ನಾವು ಅಪ್ಪಣ್ಣಾಚಾರ್ಯ ಹೌಸ್ ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಆಶ್ರಯ ಕೊಟ್ಟ ಅಪ್ಪಣ್ಣಾಚಾರ್ಯವರ ಮನೆ ಇದೆ. ಅಲ್ಲಿ ಅವರು ಮಲ್ಕೊತಿದ್ರಂತೆ. ಅಷ್ಟು ಜಾಗನ ನೀಟಾಗಿ ಸಂರಕ್ಷಣೆ ಮಾಡಿದ್ದಾರೆ. ನನಗಂತೂ ಇದು ಜಾಗನ ಎಷ್ಟು ವರ್ಷ ಅದನ್ನು ಕಾಪಾಡಿದಾರಲ್ಲ ಅನ್ನೋದು ನೋಡೋಕ್ಕೆ 2 ಕಣ್ಣು ಸಾಲದು. ಹಾಗೆ ವಿಡಿಯೋನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ವಿಡಿಯೋನ ಲೈಕ್, ಶೇರ್ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾನು ಇಲ್ಲಿ ಒಂದು ರೌಂಡು ಪ್ರದಕ್ಷಿಣೆ ಹಾಕಿ ಹಾಗೆ ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿದೆ. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಸಿಕ್ತು. ಬೈ. ನಾನು ಈ ಗಿಣಿರಾಮ ಭವಿಷ್ಯ ನುಡಿತಿದ್ದದ್ದು ಪಂಚಮುಖಿ ಆಂಜನೇಯ ಸ್ವಾಮಿದಲ್ಲಿ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ. ಅದನ್ನು ಹಾಕೋಣ ಅನ್ನಿಸ್ತು. ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ. ಅದು ಕಾರ್ಡ್ ಎತ್ಕೊಡುತ್ತೆ. ಅದನ್ನು ನಾವು ನೋಡಿ ಅವರು ಪ್ರೆಡಿಕ್ಟ್ ಮಾಡ್ತಾರೆ ಯಾವ ಥರ ಭವಿಷ್ಯ ಇಲ್ಲ ಅದನ್ನು. ಈಗ ನಾವು ವಾಪಸ್ ರಾಘವೇಂದ್ರ ಮಠದ ಕಡೆ ತೆರಳುತ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ ಹಸಿರು. ಎಲ್ಲೂ ಕೂಡ ಮಾಡಿಕೊಡ್ಲಿಲ್ಲ. ಸೊ ಹೋಗಿ ಬಂದಿದ್ದ ಖರ್ಚು ಮತ್ತು ವ್ಯಾನ್ ಚಾರ್ಜು, ಫುಡ್ ಕಾಸ್ಟು ಮತ್ತು ಸ್ನ್ಯಾಕ್ಸು ಎಲ್ಲ ಸೇರಿಸಿ ಪರ್ ಪರ್ಸನ್ 3,500 ಬಿತ್ತು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋನ ಎಲ್ಲ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.